ಇವತ್ತಿನ ವಿಶೇಷ ಒಂದು ಮೆಡಿಸಿನಲ್ ಚಟ್ನಿ ಪುಡಿ. ರುಚಿನೂ ಅದ್ಭುತವಾಗಿರುತ್ತೆ, ಮಾಡೋದು ಸುಲಭ. ಮಕ್ಕಳ ಹೊಟ್ಟೆ ರಿಲೇಟೆಡ್ ಇಶ್ಯೂಸು, ಜನರಲ್ಲಾಗಿ ಅನಿಮಿಕ್ ಇಶ್ಯೂಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಮೆಡಿಸಿನಲ್ ಚಟ್ನಿ ಪುಡಿಗೆ ಒಂದು ಬೇಸ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಬೇಳೆ ಕೆಂಪಗಾಗಬೇಕು ಸ್ವಲ್ಪ, ಹಾಗೆಯೇ ಘಮ ಘಮ ಅಂತ ಸುವಾಸನೆ ಬರಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಮಾಮೂಲಿ ಚಟ್ನಿ ಪುಡಿಗೆ ಹೇಗೆ ಹುರ್ಕೋತೀವೋ ಅದೇ ರೀತಿ ಈ ಹುರಿಬೇಕಾದ್ರೇ ಖಾರಕ್ಕೆ ತಕ್ಕಂತೆ ಇಲ್ಲಿ ನಾನು ಒಂದು 4-5 ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರ ಇನ್ನು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಸೇರಿಸ್ಕೋಬಹುದು, ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಬೋದು ನಿಮ್ಮ ಇಷ್ಟದಂತೆ. ಇದ್ರ ಜೊತೆಗೇ 1 ಟೀ ಸ್ಪೂನಷ್ಟು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇದು ಚೆನ್ನಾಗಿ ಘಮ ಘಮ ಅಂತ ಸುವಾಸನೆ ಬರಲಿ, ಈ ರೀತಿ ಕೆಂಪು ಬಣ್ಣವಾಗಿರಲಿ. ಇದಾದಮೇಲೆ ಈಗ ಇದು ರೆಡಿಯಾಗಿದೆ ಅಲ್ವಾ, ಇದನ್ನು ಸೈಡಿಗೆ ಇಡೋಣ, ಸಪ್ರೇಟಾಗಿ ಇದು ಆರ್ಕೊಳ್ಳಿ. ಆಮೇಲೆ ಅದೇ ಬಾಣಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ನಾನಿವತ್ತು ಸುಂಡೆಕಾಯಿನ ತೊಗೊಳ್ತಾ ಇದ್ದೀನಿ. ಸುಂಡೆಕಾಯಿ ಅಂತ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದನ್ನು ತೊಗೊಂಡು ತೊಟ್ಟನೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಒರೆಸಿ ಆ ಸುಂಡೆಕಾಯಿನ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಸುಂಡೆಕಾಯಿನ ಎಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ ಆ ಸಿಪ್ಪೆ ಬೆಳ್ಳಗಾಗಬೇಕು, ಶ್ರಿಂಕ್ ಆಗಬೇಕು. ನೋಡಿದ್ರೆ ಗೊತ್ತಾಗುತ್ತೆ ಈ ಸುಂಡೆಕಾಯಿ ಸೈಜ್ನಲ್ಲಿ ಕಮ್ಮಿ ಆಗಿದೆ, ಹಾಗೆಯೇ ಮುಟ್ಟಿದರೆ ಸ್ವಲ್ಪ ಸಾಫ್ಟಾಗಿ ಬರಬೇಕು. ಅಲ್ಲಿವರೆಗೆ ನಾವು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ತುಂಬಾ ಮುಖ್ಯ. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಈ ಚಟ್ನಿ ಪುಡಿ ಬರುತ್ತೆ. ಈಗ ನೋಡಿ, ನಾನು ಸ್ಪೂನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಸಾಫ್ಟಾಗಿ ಹಿಚ್ಕೋಗ್ತಾ ಇದೆ. ಈ ರೀತಿ ಈಗ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಅಂತ. ಈ ಸುಂಡೆಕಾಯಿ ಅನಿಮಿಕ್ ಇಶ್ಯೂಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಮಕ್ಕಳು ಹೊಟ್ಟೆನಲ್ಲಿ ಹುಳ ಇರುತ್ತೆ ಅಂತಲ್ಲ, ಅಂಥವರಿಗೆ ದಿನಕ್ಕೆ 1 ಸ್ಪೂನ್ ಕೊಟ್ಟರೆ ಸಾಕಷ್ಟೇ, ಹೊಟ್ಟೆಲಿ ಎಲ್ಲ ಕ್ಲಿಯರಾಗಿ ಚೆನ್ನಾಗಿ ಆಗುತ್ತೆ. ಇವಾಗ ಸುಂಡೆಕಾಯಿನ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನ ಸೈಡಿಗೆ ಇಟ್ಟೋಣ. ನೆಕ್ಸ್ಟ್ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಇದೆ ನೋಡಿ, ಸ್ವಲ್ಪ ಎಣ್ಣೆ ಉಳಿದೆ, ಅದಕ್ಕೆ ನಾನಿಲ್ಲಿ 1 ಇಂಚಿನಷ್ಟು ಹುಣಸೆ ಹಣ್ಣು ಹಾಗೆ ಒಂದು 7-8 ಬೆಳ್ಳುಳ್ಳಿ ಹಾಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಆ ಬೆಳ್ಳುಳ್ಳಿ ಬದಲು ನೀವು ಸ್ವಲ್ಪ ಇಂಗಿನ ಪುಡಿನ ಲಾಸ್ಟಿಗೆ ಸೇರಿಸ್ಕೋಬೋದು. ಬೆಳ್ಳುಳ್ಳಿ ಹಾಕಿ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕರನೂ ಹೌದು. ತುಂಬಾ ಬೇಡ ಅಂದರೆ 1-2 ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು. ಈಗ ಆ ಬೆಳ್ಳುಳ್ಳಿ, ಹುಣಸೆ ಹಣ್ಣನ್ನು ಸುಂಡೆಕಾಯಿಯೊಂದಿಗೆ ಸೈಡಿಗೆ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದು. ಮೊದಲು ನಾವು ಏನು ಮಾಡ್ಕೋಬೇಕು, ನಾವು ಹುರಿದಿರೋ ಅಂಥ ಉದ್ದಿನಬೇಳೆ, ಕೆಂಪು ಮೆಣಸಿನಕಾಯಿ, ಜೀರಿಗೆ, ಮೆಣಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ, ಹಾಗೆಯೇ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ಇದನ್ನ ನೈಸಾಗಿ ರುಬ್ಕೊಳ್ಳೋಣ. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳೋಣ. ಇವಾಗ ನೋಡಿದರೆ ಮಾಮೂಲಿ ಚಟ್ನಿ ಪುಡಿ ರೆಡಿಯಾಗಿದೆ ಅಲ್ವಾ. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು, ನಾವು ಹುರಿದಿರೋ ಅಂಥ ಸುಂಡೆಕಾಯಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇದನ್ನು ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹಾಕಿ 1-2 ರೌಂಡ್ ಓಡಿಸಿದ್ರೆ ಸಾಕು, ಈ ರೀತಿ ಪುಡಿ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಪುಡಿ ಆಗಲ್ಲ, ಯಾಕೆಂದರೆ ಸುಂಡೆಕಾಯಿ ಸ್ವಲ್ಪ ಹಸಿ ಅಂಶ ಇರುತ್ತಲ್ವ, ಹಾಗಾಗಿ. ಇವಾಗ ನೋಡಿದರೆ ರುಚಿಯಾದಂಥ ಆರೋಗ್ಯಕರವಾದಂಥ ಸುಂಡೆಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ. ಇಡ್ಲಿ, ದೋಸೆ, ರೊಟ್ಟಿ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿನ ಹಾಕ್ಕೊಂಡು ತಿನ್ನಿ, ಕಲಿಸ್ಕೊಂಡು ತಿನ್ನಿ, ಎಕ್ಸಲೆಂಟ್ ಆಗಿರುತ್ತೆ. ಈ ಚಟ್ನಿ ಪುಡಿನ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.